ತಿಳಿ ಕನ್ನಡ ದ್ವಿತೀಯ ಭಾಷೆ ಕನ್ನಡ 10ನೆಯ ತರಗತಿ ಭಾಗ 1 ಪೂರಕ ಓದು ಕಳ್ಳರ ಗುರು ಬೆಟಗೇರಿ ಕೃಷ್ಣ ಶರ್ಮ ಸಾರಾಂಶ ಅಭ್ಯಾಸ ಪ್ರಶ್ನೋತ್ತರಗಳು ಸಂಕ್ಷಿಪ್ತ ಸಾರಾಂಶ ವೈದ್ಯರ ಮನೆ ಕಳ್ಳತನವಾಗಿದ್ದು ಅವರ ಹೆಂಡತಿ ಇದರಿಂದ ಬೇಸತ್ತಾಳೆ. ಆದರೆ ವೈದ್ಯರು ಧನದ ಮೇಲೆ ಆಸೆ ಬೇಡ ಎಂದು ಹೇಳುತ್ತಾರೆ. ಒಂದು ರಾತ್ರಿ ಇಬ್ಬರು ಬೇಡರು ಮನೆಗೆ ಬಂದು ತಮ್ಮ ನಾಯಕ ಭೀಮನಾಯಕನ ಮಗನಿಗೆ ಜ್ವರವಾಗಿದ್ದು ವೈದ್ಯರನ್ನು ಕರೆದೊಯ್ಯಲು ಬಂದಿದ್ದಾರೆ ಎನ್ನುತ್ತಾರೆ. ಆರಂಭದಲ್ಲಿ ಅನುಮಾನಗೊಂಡರೂ ವೈದ್ಯರು ಮಾನವೀಯತೆಯಿಂದಾಗಿ ಕಾಡಿನ ಮಾರ್ಗವಾಗಿ ಅವರೊಂದಿಗೆ ಹೋಗುತ್ತಾರೆ. ಭೀಮನಾಯಕನ ಮನೆಗೆ ಹೋಗಿ ಮಗನ ಸ್ಥಿತಿ ನೋಡಿ ವೈದ್ಯರು ಔಷಧಿ ಕೊಡುತ್ತಾರೆ. ಮಗನಿಗೆ ಬೆವರು ಬರುತ್ತದೆ. ಅದು ಗುಣಮುಖವಾಗುವ ಲಕ್ಷಣವೆಂದು ತಿಳಿದು ತಂದೆ ತಾಯಿ ಸಂತೋಷ ಪಡುವರು. ವೈದ್ಯರು ಮತ್ತೆ ಔಷಧ ಕೊಡಲು ಕಾಡಿಗೆ ಹೋಗಿ ಬೇಕಾದ ಸೊಪ್ಪನ್ನು ತಯಾರಿಸುತ್ತಾರೆ. ಭೀಮನಾಯಕ ವೈದ್ಯರನ್ನು ದೇವರಾಗಿ ಬಂದರು ಎಂದು ಕೃತಜ್ಞತೆಯಿಂದಲೇ ತೀವ್ರವಾಗಿ ವಂದಿಸುತ್ತಾನೆ. ಮರುದಿನ ಮತ್ತೆ ಬಂದು ಭೀಮನಾಯಕ ವೈದ್ಯರ ಮನೆ ಕಳುವಾಗಿ ಹೋದ ಎಲ್ಲ ವಸ್ತುಗಳನ್ನು ಹಿಂತಿರುಗಿಸುತ್ತಾನೆ. ಈಗ ಅಭ್ಯಾಸ ಪ್ರಶ್ನೋತ್ತರಗಳು. ಮೊದಲನೆಗೆ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಮೊದಲನೇದು, ವೈದ್ಯರು ಭೀಮನಾಯಕನ ಮಗನ ಪ್ರಾಣವನ್ನು ಹೇಗೆ ಉಳಿಸಿದರು? ಉತ್ತರ, ವೈದ್ಯರು ಭೀಮನಾಯಕನ ಮಗುವಿನ ನಾಡಿಯನ್ನು ಹಿಡಿದು ಜ್ವರದ ತೀವ್ರತೆಯನ್ನು ಪರೀಕ್ಷಿಸಿದರು. ಔಷಧಿಯ ಮಾತ್ರೆಗಳನ್ನು ಮಗುವಿಗೆ ಕುಡಿಸಿದರು. ಯಾವುದೋ ಸೊಪ್ಪು ಬೇಕಾದಾಗ ತಾವೇ ಕಾಡಿನಲ್ಲಿ ಅಲೆದು ಸೊಪ್ಪು ತಂದು ರಸ ಮಾಡಿ ಕುಡಿಸಿದರು. ತಮ್ಮ ಕುಪ್ಪಿಯಲ್ಲಿದ್ದ ಲೇಹವನ್ನು ಹಣೆಯ ತುಂಬ ಬಳಿದರು. ಆಗ ಮಗು ತೊಂದರೆಯಿಂದ ಮುಕ್ತವಾಗಿ ಕಣ್ಣು ಮುಚ್ಚಿ ಮಲಗಿಕೊಂಡಿತು. ಹೀಗೆ ಉಪಚಾರ ಮಾಡಿ ವೈದ್ಯರು ಭೀಮನಾಯಕನ ಮಗನ ಪ್ರಾಣ ಉಳಿಸಿದರು. ಎರಡನೆಯ ಪ್ರಶ್ನೆ, ವೈದ್ಯರ ಮನೆಯಿಂದ ಕಳುವಾದ ವಸ್ತುಗಳು ಮರಳಿ ಸಿಕ್ಕಿದ ಬಗೆ ಹೇಗೆ? ಉತ್ತರ, ವೈದ್ಯರ ಮನೆಯಲ್ಲಿ ಕಳುವು ಮಾಡಿದ್ದ ಭೀಮನಾಯಕನ ಮಗನಿಗೆ ಆರೋಗ್ಯ ಕೆಟ್ಟಿತು. ಯಾವ ವೈದ್ಯರು ಅವನಲ್ಲಿ ಬಂದು ಚಿಕಿತ್ಸೆ ನೀಡಲು ಒಪ್ಪಲಿಲ್ಲ. ಮಗುವನ್ನು ಕರೆದೊಯ್ಯಲು ಸಾಧ್ಯವಾಗುವಂತಿರಲಿಲ್ಲ. ಕಳ್ಳತನ ಮಾಡುವಾಗ ಭೀಮನಾಯಕ ವೈದ್ಯರ ಮನೆಯಲ್ಲಿ ಇಟ್ಟಿದ್ದ ಔಷಧಿಗಳನ್ನು ಗಮನಿಸಿದ್ದ. ಅವನ್ನು ಕದಿಯಲಿಲ್ಲ. ಅವರನ್ನು ಕರೆತರುವಂತೆ ರಾತ್ರಿ ವೇಳೆ ತನ್ನ ಬಂಟರನ್ನು ಕಳುಹಿಸಿದ. ವೈದ್ಯರು ವಿಚಾರ ತಿಳಿದು ಸ್ವಲ್ಪ ಯೋಚಿಸಿದರು. ಆನಂತರ ತಮ್ಮ ಕರ್ತವ್ಯವನ್ನು ಗಮನಿಸಿ ಆ ರಾತ್ರಿಯಲ್ಲಿಯೇ ಅವನ ಮನೆಗೆ ಬಂದು ಮಗುವನ್ನು ಪರೀಕ್ಷಿಸಿ ಚಿಕಿತ್ಸೆ ನೀಡಿ ಅದನ್ನು ಬದುಕಿಸಿದರು. ಭೀಮನಾಯಕನಿಗೆ ವೈದ್ಯರೇ ದೇವರಂತೆ ತೋರಿದರು. ತಾನು ಮಾಡಿದ ತಪ್ಪು ಅವನಿಗೆ ತಿಳಿಯಿತು. ವೈದ್ಯರು ಕೇಳದಿದ್ದರೂ ಅವನೇ ಕದ್ದ ವಸ್ತುಗಳನ್ನೆಲ್ಲವನ್ನು ವೈದ್ಯರಲ್ಲಿಗೆ ತಂದು ಒಪ್ಪಿಸಿ ಕ್ಷಮಿಸಲು ಕೇಳಿಕೊಂಡ. ವೈದ್ಯರ ಪ್ರಾಮಾಣಿಕ ಹಾಗೂ ನಿಸ್ವಾರ್ಥ ಸೇವೆಗೆ ಪ್ರತಿಫಲವಾಗಿ ಕಳುವಾದ ವಸ್ತುಗಳು ಮರಳಿ ದೊರೆಯುವಂತಾಯಿತು. ಮೂರನೇದು, ಕಳ್ಳರ ಗುರುವಿನ ಮನ ಪರಿವರ್ತನೆ ಹೇಗಾಯಿತು? ಉತ್ತರ, ವೈದ್ಯರು ಕಗ್ಗತ್ತಲೆಯ ರಾತ್ರಿಯಲ್ಲಿ ಅಪರಿಚಿತರೊಡನೆ ಭೀಮನಾಯಕನ ಮನೆಗೆ ಬಂದರು. ತೀವ್ರ ಜ್ವರದಿಂದ ತಳಮಳ ಪಡುತ್ತಿದ್ದ ಭೀಮನಾಯಕನ ಮಗನನ್ನು ಪರೀಕ್ಷಿಸಿ ಔಷಧಿ ಕುಡಿಸಿದರು. ಮಗುವಿಗೆ ಔಷಧೋಪಚಾರ ಮುಗಿದ ನಂತರ ವೈದ್ಯರು ಭೀಮನಾಯಕನಿಗೆ ಒಳ್ಳೆಯದ್ದು ಮಾಡಿದಿ. ಇದೊಂದು ದಿನ ಹೋಗಿದ್ದರೆ ನಿಮ್ಮ ಮಗ ದಕ್ಕುತ್ತಿದ್ದಿಲ್ಲ. ದೇವರು ನನಗೂ ಒಳ್ಳೆಯ ಬುದ್ಧಿ ಕೊಟ್ಟ. ನಾನು ಹೊರಟು ಬಂದೆ. ಕಾಯುವುದು ದೇವರ ಕೆಲಸ, ಕೊಲ್ಲುವುದು ರಾಕ್ಷಸರ ಕೆಲಸ. ಕಾಯುವ ಕೆಲಸಕ್ಕೆ ಮನಮುಟ್ಟಿ ದುಡಿಯುವವರಿಗೆ ದೇವರ ಸಹಾಯ ಇದ್ದೇ ಇರುತ್ತದೆ ಎಂದು ಹೇಳಿದ ವೈದ್ಯರ ಮಾತುಗಳು ಭೀಮನಾಯಕನ ಮನಸ್ಸನ್ನು ಪರಿವರ್ತಿಸಿದವು. ಈಗ 4ನೇ ಪ್ರಶ್ನೆ, ಕಳ್ಳರ ಗುರು ಪಾಠದಿಂದ ನಾವು ಕಲಿತುಕೊಳ್ಳಬೇಕಾದ ವಿಚಾರಗಳೇನು? ಉತ್ತರ, ನಾವು ಮಾಡುವ ಕೆಲಸವನ್ನು ಶ್ರದ್ಧೆಯಿಂದ ಮನಪೂರ್ವಕವಾಗಿ ಮಾಡಬೇಕು. ಉಪಕಾರ ಮಾಡಬೇಕಲ್ಲದೆ ಅಪಕಾರ ಮಾಡಬಾರದು. ಅಪಕಾರ ಮಾಡಿದವರಿಗೂ ಉಪಕಾರವನ್ನೇ ಮಾಡಬೇಕು. ತಪ್ಪು ಮಾಡಿದವರನ್ನು ದೂರ ಮಾಡಬಾರದು, ನಿಂದಿಸಬಾರದು, ಕೆಡಕು ಬಗೆಯಬಾರದು.
ತಪ್ಪುಗಳನ್ನು ತಿದ್ದುಕೊಳ್ಳಲು ಅವಕಾಶ ನೀಡಬೇಕು, ದಾರಿ ತೋರಿಸಬೇಕು. ಸ್ವಾರ್ಥ ದುರಾಸೆಗಳಿಂದಾಗಿ ಬಹುಪಾಲ ಜನರು ತಪ್ಪು ಮಾಡುತ್ತಾರೆ, ಅಡ್ಡ ಹಾದಿ ಹಿಡಿಯುತ್ತಾರೆ. ಸಮಯದೋಗಿದಾಗ ಅವರು ಮಾಡುತ್ತಿರುವ ತಪ್ಪುಗಳನ್ನು ಅವರೇ ಗುರುತಿಸುವಂತೆ ಮಾಡಬೇಕು, ತಿದ್ದುಕೊಳ್ಳಲು ಅವಕಾಶ ನೀಡಬೇಕು. ವೈದ್ಯರು ತಮ್ಮ ಕರ್ತವ್ಯ ಪ್ರಜ್ಞೆಯಿಂದ ನಯವಾದ ನಡೆ ನುಡಿಗಳಿಂದ ಕಳ್ಳರ ಗುರುವಾದ ಭೀಮನಾಯಕನ ಮೇಲೆ ಪ್ರಭಾವ ಬೀರಿದರು. ಅವನ ಮನಃ ಪರಿವರ್ತನೆ ಮಾಡಿದರು. ತಾನು ಮಾಡಿದ ತಪ್ಪನ್ನು ಅವನು ಅರಿಯುವಂತೆ ಮಾಡಿದರು. ಈ ವಿಚಾರಗಳನ್ನು ಕಳ್ಳರ ಗುರು